ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡಬೇಕಾದ್ರೆ ಆ ಪರ್ವತ ಪ್ರಸಂಗದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯವನ್ನ ಇಲ್ಲಿ ಗಮನಕ್ಕೆ ತರ್ತಾ ಇದ್ದಾರೆ. ಯಾರು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ? ಸುಮ್ಮನೆ ಜಸ್ಟ್ ಒಂದು ಹಾಗೆ ನಾನು ಪ್ರಶ್ನೆ ಕೇಳೋದಾಗಿದ್ರೆ ನೀವು ಉತ್ತರ ಹೇಳ್ತಾರೆ. ಯಾರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ? ಯಾರು ಸೇರೋದಿಲ್ಲ? ಪಾಪಿಗಳು, ಆಮೇಲೆ ನಂಬಿಕೆ ಇಲ್ಲದವರು, ಕರೆಕ್ಟ್, ದೇವರನ್ನು ಬಿಟ್ಟು ಹೋಗಿರುವಂಥವ್ರು, ಆಮೇಲೆ ಶಾಸ್ತ್ರಿಗಳು ಸೇರೋದಿಲ್ಲ, ಶಾಸ್ತ್ರಿಗಳು ಸೇರೋದಿಲ್ಲ, ಪರಿಸಾಯರು ಸೇರೋದಿಲ್ಲ. ಓಕೆ, ಆಮೇಲೆ ಇಲ್ಲಿ ವಾಕ್ಯ ಹೇಳ್ತಿದೆ ಯಾರು ಸೇರೋದಿಲ್ಲ ಅಂತೆ? ನೀತಿಯಲ್ಲಿ ಯಾರು ಜೀವಿಸೋದಿಲ್ವೋ ಅವರು ಕೂಡ ಸೇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಯೇಸು ಸ್ವಾಮಿ ಹೃದಯದ ಅಂತರಾಳದ ಒಂದು ಮಾತು ಅವತ್ತು ಸೇರಿ ಬಂದಂತೆ ಎಲ್ಲ ಜನರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಆ ಪರ್ವತದ ಪ್ರಸಂಗದಲ್ಲಿ. ನಿಮ್ಮ ನೀತಿ ಅಂದ್ರೆ ನೀತಿವಂತರ ಆಲ್ರೆಡಿ ಆಗಿದ್ದೀರಿ, ಆ ನೀತಿಯನ್ನು ಕಾಪಾಡಿಕೊಳ್ಳದೆ ನೀತಿಯ ವಿಷಯದಲ್ಲಿ ಹೆಚ್ಚುತ್ತಾ ದೇವರ ರಾಜ್ಯದಲ್ಲಿ ಸೇರುವ ತನಕ ನಿಮ್ಮ ನೀತಿಯ ಕಾರ್ಯಗಳು, ಸುಕೃತ್ಯಗಳು ನಿಮ್ಮ ಜೀವಿತದಲ್ಲಿ ಕಾಣಿಸದೇ ಇದ್ರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲಾರಿರಿ. ಇದು ಕಂಪ್ಲೀಟ್ ಒನ್ಸ್ ಫಾರ್ ಆಲ್ ಡಿಕ್ಲರೇಷನ್. ದೇವಜನರೇ, ನಿನ್ನ ಕುರಿತಾಗಿ ದೇವವಾಕ್ಯ ನೇರವಾಗಿ ಹೇಳ್ತಾ ಇದೆ. ನಿನ್ನ ನೀತಿಯು ಕಪಟಿಗಳಾಗಿರುವಂತ ಜನರನ್ನ, ಧಾರ್ಮಿಕವಾಗಿರುವಂತ ಜನರಿಗಿಂತಲೂ. ನಿಮ್ಮ ಮಗನ ಕರ್ಕೊಂಡೋದು ಬಾಗಿ ಒಂದು ನಿಮಿಷ. ಸುಬು, ನಿಮ್ಮ ನೀತಿ ಕಾರ್ಯಗಳು ಆ ರೀತಿ ಕಾಣದೇ ಇದ್ರೆ ಯು ವಿಲ್ ನಾಟ್ ಎಂಟರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ನೀವು ದೇವರ ರಾಜ್ಯ ಸೇರಲಾರಿರಿ. ಇಷ್ಟು ವರ್ಷ ಪ್ರಯತ್ನ ಪಟ್ಟು, ಇಷ್ಟು ದಿನಗಳು ಪ್ರಯತ್ನ ಪಟ್ಟು, ಇಷ್ಟು ನಮ್ಮ ಜೀವಿತವನ್ನ ದೇವರಿಗೋಸ್ಕರ ಸಮರ್ಪಿಸಿ ಜೀವಿಸ್ತಾ ಇದ್ದಂತ ಎಲ್ಲಾ ಸಂಗತಿಗಳಲ್ಲಿ ನಾವು ದೇವರ ರಾಜ್ಯ ಸೇರದೆ ಇದ್ರೆ ಏನು ಬಂತು? ಅಲ್ಟಿಮೇಟ್ ನಮ್ಮ ಗೋಲ್ ಏನು? ಫೈನಲಿ ನಮ್ಮ ಉದ್ದೇಶ ಏನು? ದೇವರ ರಾಜ್ಯ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಯಾಕೆ ನೀವು ದೇವರ ಸನ್ನಿಧಾನದಲ್ಲಿ ಬಂದು ಕೂತ್ಕೊಂಡಿದ್ದೀರಾ? ಯಾಕೆ ಆರಾಧಿಸ್ತಿದ್ದೀರಾ? ಯಾಕೆ ಯೇಸುವನ್ನ ನಂಬಿದ್ದೀರಾ? ಯಾಕೆ ಬೈಬಲ್ ಓದ್ತಾ ಇದ್ದೀರಾ? ಯಾಕೆ ಪ್ರಾರ್ಥಿಸ್ತಾ ಇದ್ದೀರಾ? ಇದೆಲ್ಲರೂ ಮುಖ್ಯವಾಗಿರುವಂತಹ ಒಂದು ಗುರಿ ಏನಾಗಿದೆ ಅಂದ್ರೆ, ನಮ್ಮ ಅಚೀವ್ಮೆಂಟ್ ಏನಾಗಿದೆ ಅಂದ್ರೆ, ಟು ಎಂಟರಿಂಗ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯದಲ್ಲಿ ಸೇರುವುದು, ದಟ್ಸ್ ಆಲ್ ಫೈನ್. ಅದೇ ಫೈನಲ್. ನಮ್ಮ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಟ್ಟ ನಮ್ಮ ಹೆಸರು ಅದನ್ನ ಉಳಿಸ್ಕೊಳ್ಬೇಕಾಗಿದೆ ಭೂಲೋಕದಲ್ಲಿ. ಉಳಿಸ್ಕೊಂಡು ಒಂದು ದಿನ ನಮಗೆ ಮರಣ ಬರ್ತದೆ. ಯಾವ ಸಮಯದಲ್ಲಿ ನಮಗೆ ಮರಣ ಬರ್ತದೆ ವಿ ಡೋಂಟ್ ನೋ. ಎಲ್ಲಿ ತನಕ ದೇವರು ನಮಗೆ ಈ ಭೂಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಅನುಮತಿಸಿದ್ದನ್ನು ಅಲ್ಲಿ ತನಕ ನಾವು ಜೀವಿಸ್ತೇವೆ. ಒಂದು ದಿನ ನಮಗೆಲ್ಲರೂ ಸಾವು ಬರುವಂಥದ್ದಾಗಿದೆ. ನಾವು ಸಾವು ಬರುವಾಗ, ನಮ್ಮ ಪ್ರಾಣವನ್ನ ಹೋಗುವಾಗ, ನಮ್ಮ ಆತ್ಮವು ದೇವರ ಸನ್ನಿಧಾನದಲ್ಲಿ ಹೋಗಿ ನಾವು ನಿಲ್ಲುವಾಗ ನಮ್ಮ ಹೆಸರು, ಆ ದೇವದೂತ ಹೇಳಬೇಕು, ನಿನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದಿದೆ, ಹೋಗಿ ದಡಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ನಿನ್ನ ವಿಷಯದಲ್ಲಿ ದೇವರು ಹೇಳಬೇಕು. ದೇವರ ಆತ್ಮನ ಹೇಳಬೇಕು, ದೇವದೂತರು ಹೇಳಬೇಕು. ಆಮೇನ್, ಆಮೇನ್. ಯೇಸು ಸ್ವಾಮಿ ಎರಡು ಕೈಗಳನ್ನು ಚಾಚಿ ಪರಲೋಕದಲ್ಲಿ ನಮ್ಮನ್ನೆಲ್ಲರನ್ನ ತಂದು ಸ್ವೀಕರಿಸ್ಕೊಳ್ಬೇಕು. ಅದಕ್ಕೆ ನಮ್ಮ ನೀತಿ ಏನಾಗಬೇಕು? ಹೆಚ್ಚಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀತಿಯಲ್ಲಿ ಜೀವಿಸ್ರಿ. ಅದಕ್ಕೆ ದೇವರ ವಾಕ್ಯ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಹೇಳ್ತೇನೆ, ಪರಿಶುದ್ಧನಾಗಿರುವವನು ಕೇಳಿಸ್ಕೊಳ್ಳಿಲ್ಲ, ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಕಪಟಿಗಳಾಗಿ ಜೀವಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದುಷ್ಟರಾಗಿ ಜೀವಿಸಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಪಶ್ಚಾತ್ತಾಪ ಪಡಲಿಕ್ಕೆ, ಮನ ತಿರ್ಲಿಕ್ಕೆ ದೇವರು ಈ ಸಭೆಯನ್ನಿಟ್ಟಿದ್ದಾನೆ. ದೇವರ ವಾಕ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ಪ್ರಸನ್ನತೆ ದೇವರು ನಮಗೆ ಕೊಟ್ಟಿದ್ದಾನೆ. ಆತನ ಸನ್ನಿಧಾನ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಾವು ಬದಲಾಗದೇ ಇದ್ರೆ ಇನ್ನೂ ಯಾವಾಗ ನಾವು ಬದಲಾಗೋದು? ಇನ್ನೊಂದು ಸಮಯ ಇಲ್ಲ, ಇನ್ನೊಂದು ರಕ್ಷಣೆ ಇಲ್ಲ, ಇನ್ನೊಂದು ಯೇಸು ಸ್ವಾಮಿ ಇಲ್ಲ. ದೇವರು ನಮಗೆ ಕೊಟ್ಟಂತ ನೀತಿ ಜೀವಿತದಲ್ಲಿ ನೀತಿವಂತರಾಗಿ, ನೀತಿಯ ಭಕ್ತರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಬೇಕಾಗಿದೆ. ಆಮೆನ್, ಆಮೆನ್. ಐ ಟೆಲ್ ಯು 2 ಸ್ಟೋರೀಸ್. 2 ಕಥೆಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತೇನೆ. ಓಕೆ, ದ ಫಸ್ಟ್ ಸ್ಟೋರಿ, ಮೊದಲ ಕಥೆ ಏನಂದರೆ, ಒಂದು ಸಾರಿ ಒಂದಮ್ಮ ಏರ್ಪೋರ್ಟ್ನಲ್ಲಿ
ಹೋಗಿ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಗೇಟ್ ಎಂಬುದಾಗಿರ್ತದೆ. ಅಂದರೆ ಎಲ್ಲಿ ಫ್ಲೈಟ್ ಬರ್ತದೋ ಅಲ್ಲಿ ಒಂದು ಗೇಟ್ ಅಂತ ಇರ್ತದೆ. ಗೇಟ್ ನಂಬರ್ 1, 2, 3, 4, 5, 6, 7, 8, 9, 10 ಅಂತ ಗೇಟ್ ನಂಬರ್ಸ್ ಇರ್ತದೆ. ಈ ಗೇಟ್ ನಂಬರಿಗೆ ನೀವು ಹೋಗಬೇಕೆಂಬುದಾಗಿರ್ತದೆ. ಸೊ ನಾವು ಏನು ಮಾಡ್ಬೇಕು, ಆ ಗೇಟ್ ನಂಬರ್ ನೋಡ್ಕೊಂಡು ಹೋಗಿ ಆ ಗೇಟ್ ಹತ್ರ ನಾವು ಕುತ್ಕೋಬೇಕು. ಅಂದರೆ ಆ ಡೋರ್ ಹತ್ರ ನಾವು ಕುತ್ಕೋಬೇಕಲ್ಲ, ಹಿಂಗೆಲ್ಲ ಚೇರ್ ಹಾಕಿರ್ತಾರೆ, ಕುತ್ಕೋಬೇಕು. ಆಮೇಲೆ ಏನಾಗುತ್ತೆ, ಫ್ಲೈಟ್ ಬಂದು ಅಲ್ಲಿ ನಿಂತ್ಕೊಂಡಿರ್ತದೆ. ನಮ್ಮ ಥಿಂಗ್ಸ್ ಎಲ್ಲ, ನಮ್ಮ ಬ್ಯಾಗೇಜ್ಗಳೆಲ್ಲ ಫ್ಲೈಟಲ್ಲಿ ಹಾಕಿರ್ತಾರೆ. ಇವಾಗ ಅವ್ರು ಏನು ಮಾಡ್ತಾರೆ, ಕರೀತಾರೆ. ಓಕೆ, ಸೀಟ್ ನಂಬರ್ 1, 2, 3 ಅಂತ ಕರೀತಾರೆ. ಲೈನಿಗೆ ನಿಂತ್ಕೋಬೇಕು. ಹೋಗಿದ ತಕ್ಷಣ ನಮ್ಮ ಪಾಸ್ಪೋರ್ಟು, ನಮ್ಮ ಅದರೊಳಗೆ ಬೋರ್ಡಿಂಗ್ ಪಾಸ್ ಅಂತಂದರೆ ಒಂದು ಪಾಸ್ ಕೊಡ್ತಾರೆ. ಆ ಪಾಸ್ ತೊಗೊಂಡ ತಕ್ಷಣ ಅದಕ್ಕೆ ಒಂದು ಸ್ಟ್ಯಾಂಪ್ ಮಾಡಿ, ಸೈನ್ ಮಾಡಿ, ಅದನ್ನು ಕಟ್ ಮಾಡಿ ಅರ್ಧ ನಿಮ್ಗೆ ಕೊಡ್ತಾರೆ, ಅರ್ಧ ಅವ್ರು ಇಟ್ಕೊಂತಾರೆ. ಅಥವಾ ಕೆಲವರು ಸ್ಟ್ಯಾಂಪ್ ಮಾಡಿ ನಿಮ್ಮ ಕೈ ಕೊಡ್ತಾರೆ. ಅಲ್ಲಿ ಸೀಟ್ ನಂಬರ್ ಎಲ್ಲ ಇರುತ್ತೆ, ಅಲ್ಲಿ ಹೋಗ್ಬೇಕು. ಹಾಗೆ ಕಾಯೋದಕ್ಕೋಸ್ಕರ ಒಂದು ಅಮ್ಮ ಅಲ್ಲಿ ಕುತ್ಕೊಂಡಿದೆ. ಬಂದು ಕುತ್ಕೊಂಡಿರ್ಬೇಕಾದ್ರೆ ಪಕ್ಕದಲ್ಲಿ ಒಬ್ಬ ಯವನಸ್ಥ ಕುತ್ಕೊಂಡಿದ್ದಾನೆ, ತಾಯಿ ಪಕ್ಕದಲ್ಲಿ. ನಾನು ಹಿಂಗೆ ನೋಡಿ, ಗುಡ್ ಮಾರ್ನಿಂಗ್ ಮೇಡಮ್ ಅಂತಾನೆ. ಸುಟ್ಟಿಂದ ಹಿಂಗೆ ನೋಡಿ, ಏನು ಮಾತಾಡ್ಸೋದಿಲ್ಲ. ಮತ್ತೆ ಕೇಳ್ತಾನೆ, ಇನ್ನೂ ಸ್ವಲ್ಪ ಮುಂದುವರೆದು, ಮೇಡಮ್ ಎಲ್ಲ ಹೋಗ್ತಾ ಇದ್ದೀರಾ? ಅವಳು ಹಾಗೆ ಇನ್ನೂ ಸಿಟ್ಟಿಂದ ಹೀಗೆ ನೋಡಿ, ಏನು ಬುಕ್ ತೆಗೆದು ಏನೋ ಹಿಂಗೆ ನೋಡ್ಕೊಂತ, ಸಿಟ್ಟಿಂದ ಹಿಂಗೆ ನೋಡಿ ಹಿಂಗೆ ತಕ್ಕಂತ ಬಿಸ್ಕೆಟ್ ಪ್ಯಾಕ್ ಇರ್ತದೆ, ಕುಕೀಸ್ ಬಿಸ್ಕೆಟ್ಸ್. ಓಕೆ, ಹಿಂಗೆ ನೋಡ್ಕೊಂತ ಅವ್ರು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಒಂದು ತಿಂತಾಳೆ. ಹಿಂಗೆ ತಿನ್ನಬೇಕಾದ್ರೆ ಆ ಪಕ್ಕದಲ್ಲಿ ಹುಡುಗ ಇದ್ನಲ್ಲ, ಅವನು ಅದೇ ಕವರಿಂದ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡು ಅವನು ಒಂದು ಬಿಸ್ಕೆಟ್ ತೊಗೊಂಡು ಅವನು ತಿಂತಾನೆ. ಈಗ ಇವಳಿಗೆ ಹೆಂಗಾಗ್ಬೇಡ, ಈ ಅಮ್ಮಗೆ ಹೆಂಗಾಗ್ಬೇಡ ಇವಾಗ. ಮತ್ತೆ ಇವಳು ಬಿಸ್ಕೆಟ್ ತಿಂದು, ಅವನು ಮಾತಾಡ್ತಾ ಸ್ಮೈಲ್ ಕೊಡ್ಕಂತ ಅವನು ಒಂದು ಬಿಸ್ಕೆಟ್ ತೊಗೊಂಡು ತಿಂದ. ಈ ಅಮ್ಮ ಒಳಗಡೆ ತಗ ಉಳಿತಾಯಿದ್ದೀವಿ, ನನ್ನ ಕವರಲ್ಲಿರೋ ಬಿಸ್ಕೆಟ್ ತಿಂತಾ ಇದ್ದೀನಲ್ಲ ಅಂತಂದೇಳಿ ಫುಲ್ಲು ಟೆನ್ಷನ್ ಆಗ್ತೈತಿ ಈ ಅಮ್ಮಗೆ. ಮತ್ತೊಂದು ತಿಂತದೆ. ಅವ್ನು ತಿಂದಿದ ತಕ್ಷಣ ಅವನು ಒಂದು ತಿಂತಾನೆ. ಈ ಅಮ್ಮ ಒಂದು ತಿಂತಾಳೆ. ಹಿಂಗೆ ನೋಡಿದ್ರೆ ಲಾಸ್ಟ್ ಒಂದೇ ಒಂದು ಉಳಿತದೆ. ಅವನೇನು ಮಾಡ್ತಾನೆ, ಅದ್ರ ಒಂದು ಬಿಸ್ಕೆಟ್ ತೊಗೊಂಡು ಕಟ್ ಮಾಡಿ ಅರ್ಧ ಮುರಿದು ಆ ಅಮ್ಮಂಗೆ ಕೊಡ್ತಾನೆ. ಲಾಸ್ಟ್ ಒಂದು ಉಳಿದು, ಮೇಡಮ್ ನೀವು ಅರ್ಧ ನಾನು ಅರ್ಧ ಅಂತಂದೇಳಿ. ಈ ಅಮ್ಮಗೆ ಹೆಂಗೆ ಹಾಕ್ಬೇಡ ಹೇಳ್ರಿ ಮೇಡಮ್. ಇವಾಗ ನಮ್ಮ ಮನೇಲಿ ಏನು ನಡೀತಿದ್ರೆ, ರೌಂಡಕ್ಕೆ ನಾವೆಲ್ಲ ಕುತ್ಕೊಂಡಿರ್ತೀವಿ. ನಮ್ಮ ರೂಬಿ ಎಲ್ಲರಿಗೂ ಚಿಕನ್ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ. ನಾವು ತಿನ್ನಬೇಕಾದ್ರೆ ಇನ್ನೊಂದು 1-2 ಪೀಸ್ ಅಲ್ಲಿ ಇರ್ತದೆ ಅಂತ ತಿಳ್ಕೊಟ್ರಿ. ಅವಳು ಗವಾಗ ತಿನ್ಬಿಟ್ಟು ಮತ್ತೆ ಹಿಂಗೆ ನೋಡಿ ನನ್ನ ಪ್ಲೇಟಿಂದ ಒಂದು ತೊಗೊಂಡು ತಿನ್ಬಿಡ್ತಾಳೆ. ನಾನು ಹಿಂಗೆ ನೋಡ್ತೀನಿ. ನಮ್ಮ ರೋಷನ್ ಏನು ಮಾಡ್ತಾಳೆ ಅಂದರೆ, ತಿನ್ನಬೇಕಾದ್ರೆ ಸ್ವಲ್ಪ ಸೈಡಿಗೆ ಇಟ್ಟಿರ್ತಾಳೆ. ಆಮೇಲೆ ನಮ್ಮ ರೋಷನ್ನು ಅವನು ಅನ್ನ ತಿನ್ನಲ್ಲ. ಅವನು ಫಸ್ಟ್ ಚಿಕನ್ ಎಲ್ಲ ತಿನ್ಬಿಡ್ತಾನೆ. ಅವನ್ನೆಲ್ಲ ಆ ಚಿಕನ್ನು ಅಥವಾ ಮೀನು ಮಟನ್ ಏನಿದೆ ಎಲ್ಲ ತಿನ್ಬಿಟ್ಟು ಮತ್ತೆ ಅವ್ರ ಅಕ್ಕನ ತಟ್ಟಿ ಹಿಂಗೆ ನೋಡ್ತಿರ್ತಾನೆ ಅವನು. ನಮ್ದು ಇನ್ನೂ ಡಬ್ರಿನಲ್ಲಿ ಇರ್ತದೆ, ಇನ್ನೂ ಅದೆಲ್ಲ ಅವಳು ತಟ್ಟಾಗಿ ಬಿಡ್ತೈತೆ. ಯಾಕೆ ಎಂದಪ್ಪ ಕೊಡಲ್ಲ ನಾನು ಅಂತ ಅವಳು ಅಲ್ಲೈತಲ್ಲಿ ಕೇಳಿ ಹಾಕ್ಸ್ಕೊಂಡ. ಅಷ್ಟಿಗೆ ಫೈಟಿಂಗ್ ಸ್ಟಾರ್ಟ್ ಆಗ್ತೈತೆ. ಸಹಜ ಅಲ್ಲ ಇದು, ಸಹಜ ಇದು. ಅವತ್ತು ಆ ಅಮ್ಮನಿಗೆ ಹಂಗೆ ಆಯಿತು. ಲಾಸ್ಟ್ ಬಿಸ್ಕೆಟ್ ಉಳಿತು. ಹಿಂಗೆ ಮಾಡಿ ಹಿಂಗೆ ಕೊಡಕ್ಕೆ ಹೋಗಿದ ತಕ್ಷಣ ನಾಲ್ಕು ಹಿಂಗೆ ಸಿಲ್ಲಿಸ್ಕೊಂಡು, ಯು ಇಡಿಯಟ್, ಹೌ ಡೇರ್ ಟು ಟೇಕ್ ಮೈ ಕುಕೀಸ್. ಏನಂತಲ್ಲ ಅವಳು, ಎಷ್ಟು ಧೈರ್ಯ ನನಗೆ ನನ್ನ ಬಿಸ್ಕೆಟ್ ತೊಗೊಂಡು ತಿನ್ನಕ್ಕೆ ಅಂತಂದೇಳಿ ಬ್ಯಾಗ್ ಎತ್ಕೊಂತಾಳೆ. ಅಷ್ಟೊತ್ತಿಗೆ ಅಲ್ಲಿ ಕಾಲ್ ಆಗ್ತಿದೆ, ಬನ್ನಿ ಬನ್ನಿ ಅಂತಂದೇಳಿ ಸೀದಾ ಹೋಗ್ತಾಳೆ. ಟಿಕೆಟ್ ಬರ್ತಾಳೆ, ಫ್ಲೈಟ್ ಬರ್ತದೆ, ಫ್ಲೈಟಲ್ಲಿ ಹತ್ಕೊಂತಾಳೆ. ಅವ್ರ ಫ್ಲೈಟು ಫ್ಲೈ ಆಗಿಬಿಡ್ತದೆ. ಅವಳಿಗೆ ಅದೇ ಟೆನ್ಷನ್, ನನ್ನ ಬಿಸ್ಕೆಟ್ ತಿನ್ನಲ್ಲ ಅವನು, ನನ್ನ ಬಿಸ್ಕೆಟ್ ತಿನ್ನಲ್ಲ ಅವನು, ನನ್ನ ಬಿಸ್ಕೆಟ್ ತಿನ್ನಲ್ಲ ಅವನು ಅಂತೇಳಿ. ಆಗುತ್ತಾ ಇಲ್ಲ? ಆಗುತ್ತಾ? ಆಗುತ್ತೆ, ಆಗುತ್ತೆ ಚೆನ್ನಾಗ ಆಗುತ್ತೆ, ಆಗುತ್ತೆ ಇಲ್ಲ? ನಂದೊಂದು ತಿಂದ್ಬಿಟ್ಟ, ನಾನು ಅದೇ ಗುಂಪಲ್ಲಿ ಇದ್ದಾಳು, ಅದೇ ಟೆನ್ಷನಲ್ಲಿ ಐತೆ ಅಮ್ಮ. ಆಮೇಲೆ ಏನು ಮಾಡ್ತಾಳೆ, ದೊಡ್ಡ ನಿಟ್ಟುಸ್ಬಿಟ್ಟು ಅಂತಂದೇಳಿ ಹಿಂಗೆ ಬ್ಯಾಗ್ ಓಪನ್ ಮಾಡಿ ನೋಡ್ತಾಳೆ. ಅವಳ ಬಿಸ್ಕೆಟ್ ಪ್ಯಾಕ್ ಅವಳದ್ರಲ್ಲೇ ಇರ್ತೈತೆ. ತಗೊಂಡು ನೋಡ್ತಾಳೆ, ವಾ ಇದು ನನ್ನ ಬಿಸ್ಕೆಟ್ ಪ್ಯಾಕೆ. ಆಗ ನಾನು ತಿಂದಿದ್ದು ಯಾರು ಬಿಸ್ಕೆಟ್? ನಾನು ತಿಂದಿದ್ದು ಯಾರ್ದು ಜೋರಿಗೆಲ್ಲ ಯಾರ್ದು? ಆ ಹುಡುಗನ ಬಿಸ್ಕೆಟ್ ನಾನು ತಿಂದೆ. ಆದರೂ ಅವನು ಎಷ್ಟು ತಾಳ್ಮೆಯಿಂದ ನಕ್ಕಂತ ಕೊನೆ ಉಳಿದಂತ ಒಂದು ಬಿಸ್ಕೆಟು ಕೂಡ ಮುಂದೆ ನನಗೆ ಕೊಟ್ಟನಲ್ಲ. ಶೇ, ಈಗ ಅವಳಿಗೆ ಏನು ಉಂಟಾಗ್ತೈತೆ? ಈಗ ಗಿಲ್ಟಿನೆಸ್. ಏನು ಉಂಟಾಗ್ತೈತೆ ಹೇಳ್ರಿ? ಗಿಲ್ಟಿನೆಸ್ ಅಂದರೆ ಪಶ್ಚಾತ್ತಾಪ. ಗಿಲ್ಟಿನೆಸ್ ಅಂದರೆ ಅಪರಾಧಿ ಮನೋಭಾವ. ಅಯ್ಯೋ ನಾನು ಗಮನಿಸ್ಲಿಲ್ಲ, ನಾನು ಅವನು ಬಿಸ್ಕೆಟ್ ತಗೊಂಡು ನಾನು ತಿಂದು ಅವನಿಗೆ ಬೈದು ಬಂದೀನಿ.
ಇಷ್ಟು ಗಿಲ್ಟಿನೆಸ್ ಕಾಣ್ತಿದೆ. ಓಕೆ, ಹೋಗಿ ಅವನಿಗೆ ಸಾರಿ ಕೇಳ್ಬಿಟ್ಟು ನನ್ನ ಬಿಸ್ಕೆಟ್ ಪ್ಯಾಕ್ ಅವನಿಗೆ ಕೊಟ್ಟು ಬರೋಣ ಅಂದ್ರೆ ಅವಳು ಎಲ್ಲಿದ್ದಾಳೆ? ಆಕಾಶದಲ್ಲಿದ್ದಾಳೆ. ಎಲ್ಲಿದ್ದಾಳೆ ಅವಳು? ಆಲ್ರೆಡಿ ಆಕಾಶದಲ್ಲಿದ್ದಾಳೆ ಅವಳು. ಇಷ್ಟು ಅವಳಿಗೆ ಗಿಲ್ಟಿನೆಸ್ ಕಾಡ್ತು ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಆ ಫ್ಲೈಟ್ ಇಳಿದು ಅವಳ ಮನೆಗೆ ಹೋಗಿ ಮಕ್ಕಳನ್ನ, ಅವರೆಲ್ಲ ಗಂಡ ಮಕ್ಕಳನ್ನ ಎಲ್ಲರನ್ನೂ ನೋಡಿದಾಗಿಯೂ ಸಹ ಅವಳಿಗೆ ಸಮಾಧಾನನೇ ಇಲ್ಲ. ಅವತ್ತು ರಾತ್ರಿ ಮೊಣಕಾಲೂರಿ, ಸ್ವಾಮಿ ನನ್ನ ತಪ್ಪಿಗೆ ಕ್ಷಮಿಸಿ ಎಂಬುದಾಗಿ ದೇವಸ್ಥಾನದಲ್ಲಿ ಕ್ಷಮಾಪಣೆ ಅವಳು ಬೇಡಿದ್ಳು. ಹಲ್ಲೆಲೂಯಾ, ಹಲ್ಲೆಲೂಯಾ. This is one story. And another one story, ಒಂದು ತಾಯಿಗೆ ಒಬ್ಬ ಮಗ ತುಂಬ ಮುದ್ದಾಗಿ ಸಾಕಿ ಬೆಳೆಸಿ ದೊಡ್ಡವನು ಮಾಡಿದ್ಲು, ಒಳ್ಳೆ ಎಜುಕೇಶನ್ ಕೊಟ್ಟಳು. ತಂದೆ ಅಂದರೆ ಆಕೆ ಗಂಡ ಬೇಗ ಸತ್ತೋಗ್ಬಿಟ್ಟ. ತಾನೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಮಗನಿಗೊಂದು ಒಳ್ಳೆ ಸ್ಟೇಟಸ್ ಬರುವ ಹಾಗೆ ದುಡಿದು ಸಾಕಿ ಸಲುಹಿ ಅವನು ಒಳ್ಳೆ ವಿದ್ಯಾವಂತನಾಗಿ ಒಂದು ಒಳ್ಳೆ ಕಂಪ್ನಿನಲ್ಲಿ ಜಾಬ್ ಸಿಕ್ತಾವ. ತನಗೆ ಕೆಲಸ ಮಾಡ್ತಾ ಒಂದು ಒಳ್ಳೆ ಫ್ಲ್ಯಾಟ್ 2 BHK ಫ್ಲ್ಯಾಟ್ ತಗೊಂಡ್ರು. ಅಂದರೆ ಒಂದು ಮನೆ ತಗೊಂಡ್ರು, ಎರಡು ಬೆಡ್ರೂಮ್ ಇರುವಂಥದ್ದು. ಚೆನ್ನಾಗಿ ವೆಲ್ ಸೆಟ್ಲ್ಡ್ ಆದರು. ಈಗ ಅವನಿಗೆ ಮದುವೆ ಮಾಡುವಂಥ ಸಮಯ ಬಂತು. ಮದುವೆ ಆಯಿತು. ಮದುವೆ ಆಗಿದ ಮೇಲೆ ಅವನಿಗೆ 2 ಮಕ್ಕಳು ಹುಟ್ಟಿದ್ರು. ಆ ಮಕ್ಕಳು ಬೆಳೀತಾ ಇದ್ದಾರೆ. ಈಗ ಆ ತಾಯಿ ಬೆಡ್ರೂಮ್ನಲ್ಲಿದ್ದವಳು ಈಗ ಹಾಲಿಗೆ ಬಂದಳು. ಗಂಡ ಹೆಂಡತಿ ಒಂದು ರೂಮಲ್ಲಿ ಮಲಗ್ತಾ ಇದ್ದಾರೆ. ಆಮೇಲೆ ಕೇಳ್ತಾನೆ, ಅಮ್ಮ ನೀನು ಬಂದು ಹಾಲಲ್ಲಿ ಮಲ್ಕೋ. ಎಲ್ಲಿ ಮಲ್ಕೋ? ನನ್ನ ಮಕ್ಕಳಿಗೆ ಏನು ಬೇಕು? ಬೆಡ್ರೂಮ್ ಬೇಕು. ಇವಾಗ ಅದನ್ನೂ ಸಾಲದೆ ಹೋಯ್ತು ಅವರಿಗೆ. ಈಗ ಅಲ್ಲಿ ದೊಡ್ಡ ಮಗ ಇದ್ದಾನೆ, ಇನ್ನೊಂದು ಸಣ್ಣ ಮಗ ಹಾಲಲ್ಲಿ ಮಲಗ್ತಾ ಇದ್ದಾನೆ. ಅಮ್ಮ ಒಂದು ಕೆಲಸ ಮಾಡು, ನಾನು ನಿನಗೆ ಇಲ್ಲಿ ಭಾಳ ಕಿರಿಕಿರಿ ಅನಿಸ್ತಿದೆ, ನಿನಗೆ ನಮಗೆಲ್ಲರೂ ಭಾಳ ಕಿರಿಕಿರಿ ಅನಿಸ್ತಿದೆ. ಇಲ್ಲೇ ಪಕ್ಕದಲ್ಲಿ ಒಂದು ಅನಾಥಾಶ್ರಮ ಇದೆ, ನೀನು ಯಾಕೆ ಹೋಗಿ ಅಲ್ಲಿ ಸೇರಬಾರ್ದು, ನಾವು ಅವಾಗ ಹೋಗಿ ಬಂದು ನಾನು ನಿಮ್ಮನ್ನು ನೋಡ್ಕೊಳ್ತೀನಿ. ತಾಯಿ ಏನು ಹೇಳಿದ್ಲು, ಆಯ್ತಪ್ಪ. ತಗೊಂಡೋದ್ರು, ಅನಾಥಾಶ್ರಮಕ್ಕೆ ಸೇರಿಸ್ಬಿಟ್ರು. ಅಮ್ಮ ಎಲ್ಲಿದ್ದಾಳೆ? ಇವರೆಲ್ಲಿದ್ದಾರೆ? ಆ ಸೊಸೆಗೂ ಅದೇ ಬೇಕಾಗಿತ್ತು. ನಮ್ಮತ್ತೆ ಕತ್ತೆ ಯಾವಾಗಾದ್ರೂ ಹೋಗ್ತಿರ್ತಾರೆ ಇಲ್ಲಿಂದ ಅಂತಂದೇಳಿ ಹೋಗಾಯ್ತು. ಆರಾಮ್ಸೆ ಇವರು ಚೆನ್ನಾಗಿದ್ದಾರೆ. ಒಂದು ದಿನ ಆ ತಾಯಿಗೆ ನಿದ್ದೆ ಬರಲಿಲ್ಲ. ಬೆಳಗ್ಗೆಯಿಂದ ಚಟ್ಪಡಿಸ್ತಾ ಇದ್ದಾಳೆ. ಮತ್ತು ರಾತ್ರಿ ಆಯಿತು, ಊಟ ಸರಿ ಮಾಡಿಲ್ಲ, ಚಟ್ಪಡಿಸ್ತಾ ಇದ್ದಾಳೆ. ಆಲ್ಮೋಸ್ಟ್ ರಾತ್ರಿ 11:30 12 ಗಂಟೆ ಸುಮಾರು ಅರ್ಧ ಗಂಟೆ ಒಳಗೆ ಆ ತಾಯಿ ತಡ್ಕೊಳ್ಳಿಕ್ಕಾಗದೆ ಅಲ್ಲಿದ್ದಂತ ಹೋಗಿ ಫೋನ್ ತೆಗೆದುಕೊಂಡು ನನ್ನ ಮಗನಿಗೆ ಫೋನ್ ಮಾಡ್ತಾಳೆ. ಅವನು ಅದೇ ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಆರಾಮ್ಸೆ ಮಲ್ಕೊಂಡಿದ್ದಾನೆ. ರಿಂಗ್ ಮಾಡಿದ್ಲು. ಹಲೋ ಅಂದಿದ ತಕ್ಷಣ, ನಾನು ಕಣಪ್ಪ ನಿಮ್ಮ ಅಮ್ಮ ಅಂದಿದ ತಕ್ಷಣ, ಏನಮ್ಮ ನಿಂದ ಕಾಟ? ಆಗಲೇ 11:45 ಆಗ್ತಾ ಬಂತು. ಏನು ನಿನ್ನ ಕಾಟ ಹೇಳು? ಹಿಂಗೆ ತಾನೇ ಮಾತಾಡೋದು ನಾವು. ಏನು ಕಾಟ ಇಷ್ಟತ್ತೇನೆ? ನಿದ್ದೆ ಬಂದಾಗ ಏನು ನಿಂದ? ಏನಿಲ್ಲಪ್ಪ, ನನಗೇನೋ ಒಂದು ಸ್ಟೋರಿ ನೆನಪಂತು, ನಿನಗೆ ಹೇಳೋಣ ಅಂತಂತೇಳಿ ನಾನು ಫೋನ್ ಮಾಡಿದೆ. ಇಷ್ಟೊತ್ತಿನಾಗ ಕತೆ ಹೇಳ್ತೀನಿ ನನಗೆ ಮಕ್ಕಳ ಟೈಮ್ನಾಗ. ಪ್ಲೀಸ್ ಹಂಗೆ ಅನ್ಬೇಡ ಕಣೋ, ನಾನು ಸ್ಟೋರಿ ಹೇಳ್ತೀನಿ ಪ್ಲೀಸ್. ಸರಿ ಹೇಳಿ, ಏನು? ಅವ್ನ ಲ್ಯಾಂಗ್ವೇಜ್ ನೋಡಿ ಹೆಂಗಿದೆ, ಹೇಳಿ ಏನು? ಆ ತಾಯಿ ಹೇಳ್ತಾಳೆ, ನೋಡಮ್ಮ, ಇಲ್ಲಿಂದ 35 years ಬ್ಯಾಕ್, 35 ವರ್ಷದಿಂದ ಒಬ್ಬ ಸ್ತ್ರೀಗೆ ಭಯಂಕರವಾಗಿ ಅವಳಿಗೆ ಹೆರಿಗೆ ನೋವು ಬಂತು. ಪ್ರೆಗ್ನೆಂಟ್ ಇದ್ದಾಳೆ, ಹೆರಿಗೆ ನೋವು ಬಂತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ಲು ಅವಳು. ಅಡ್ಮಿಟ್ ಆಗಿದ ತಕ್ಷಣ ಡಾಕ್ಟರ್ ಹೇಳಿದರು, ಒಂದು ಮಗು ಉಳಿಸ್ಬೋದು, ಇಲ್ಲ ತಾಯಿ ಉಳಿಸ್ಬೋದು, ಯಾವ್ದು ಉಳಿಸ್ಬೋದು? ಕೊನೆಗೆ ಆ ಸ್ತ್ರೀಗೆ ಡಾಕ್ಟ್ರೇ ಕೇಳಿದ್ರು, ನೋಡಮ್ಮ, ನಿನ್ನನ್ನಾದ್ರೂ ಉಳಿಸ್ಬೋದು, ಇಲ್ಲ ಮಗನಾದ್ರೂ ಉಳಿಸ್ಬೋದು, ಏನು ಮಾಡಲಿ ಅಂದ ತಕ್ಷಣ ಓಕೆ ಆ ಸ್ತ್ರೀ ಹೇಳ್ತಾಳೆ, ಆ ಅಮ್ಮ ಹೇಳಿದ್ದು, ನಾನು ಸತ್ರು ಚಿಂತೆ ಇಲ್ಲ, ನನ್ನ ಮಗನು ಉಳಿಸ್ರಿ, ನನ್ನ ಮಗು ಉಳಿಬೇಕು, ನಾನು ಸತ್ರು ಚಿಂತೆ ಇಲ್ಲ ಎಂಬುದಾಗಿ ಆ ತಾಯಿ ಅವತ್ತು ತನ್ನ ಪ್ರಾಣವನ್ನೇ ತನ್ನ ಮಗುಗೋಸ್ಕರ ಈಡು ಕೊಡೋದಕ್ಕೋಸ್ಕರ ರೆಡಿ ಆಗಿದ್ಲು ಮಗ. ಅಂದಿದ ತಕ್ಷಣ, ಯಾರ್ದೋ ಅಮ್ಮನ ಸ್ಟೋರಿ ನನಗೆ ಯಾಕೆ ಇಷ್ಟೊತ್ತಾಗ ನೀನು ಹೇಳಕತ್ತೀಯ? ಸರಿ ಹೇಳು, ಮುಂದೆ ಏನಾಯ್ತು ನೋಡ, ಲ್ಯಾಂಗ್ವೇಜ್ ನೋಡ. ಸರಿ ಆಯ್ತು, ಅದು ಇನ್ನೂ ಹಾರ್ಷ ಹೇಳೋದು. ಸರಿ ಆಯ್ತು, ಬೊಗಳು, ಏನಾಯ್ತು ಮುಂದೆ ಬೊಗಳು, ಇನ್ನು ಮುಂದೆ ಏನಾಯ್ತು? ಆಮೇಲೆ ಅಮ್ಮ ಫೋನಲ್ಲಿ ಮತ್ತೆ ಹೇಳ್ತಾಳೆ, ಇಲ್ಲ ಹೆರಿಗೆನೂ ಆಯ್ತು, ಏನೋ ಬೈ ಗಾಡ್ಸ್ ಗ್ರೇಸ್, ದೇವರ ಕೃಪೆಯಿಂದ ಆ ತಾಯಿನೂ ಉಳಿದ್ಬಿಟ್ಲು, ಮಗನೂ ಉಳಿದ್ಬಿಟ್ಟ. ಸರಿ ಆಯ್ತು, ಅವರಿಬ್ರು ಉಳಿದ್ರೆ ನೀನು ಈ ಸ್ಟೋರಿ ನನಗೆ ಯಾಕೆ ಹೇಳಕತ್ತೀಯ? ಆ ತಾಯಿ ಬೇರೆ ಯಾರಲ್ಲ, ಅದು ನಾನೇ.
ಆ ತಾಯಿ ಬೇರೆ ಯಾರಲ್ಲ, ಅದು ನಾನೇ, ಆ ಮಗು ನೀನೇ. ಇನ್ನೊಂದು 5 ನಿಮಿಷ ಬಿಟ್ಟರೆ ನೀನು ಬರ್ತಡೇ ಕಣೋ, ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಮಗ ಅಂದಿದ್ದ ತಕ್ಷಣ ಹಂಗೆ ಹೇಳಿ ಆ ತಾಯಿ ಏನು ಚಡಪಡಿಸ್ಕೆ ಇತ್ತಲ್ಲ, ಅವಾಗ ಆ ಮಗನಿಗೆ ಯಾವಾಗ ಹ್ಯಾಪಿ ಬರ್ಡೇ ಕಣೋ, ದೇವರು ನಿನ್ನನ್ನು ಆಶೀರ್ವದಿಸಲಿ, ನೀನು ತುಂಬ ಚೆನ್ನಾಗಿ ನೀನು ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಲಿ ಎಂದಾಗಿ ಮಗನಿಗೆ ಪ್ರಾರ್ಥನೆ ಮಾಡಿ ಬ್ಲೆಸ್ ಮಾಡಿ ಈಗ ಅವಳಿಗೆ ಸಮಾಧಾನದಿಂದ ಮಲ್ಕೊಂಡು ಅವಳಿಗೆ ನಿದ್ದೆ ಬಂತು, ಇವನಿಗೆ ನಿದ್ದೆ ಹೋಯಿತು. ಕರೆಕ್ಟ್ ಅಲ್ಲ? ಅವನೇನು ಮಾಡ್ದ, ಅಲ್ಲಿಂದ ಅಮ್ಮ ಅನ್ಕಂತ ಓಡ್ತಾನೆ ಸೀದಾ ಓಡೋಗಿ ಅನಾಥಾಶ್ರಮಕ್ಕೆ ಹೋಗಿ ಬಾಗಿಲು ಬಡ್ದು ತನ್ನ ತಾಯಿ ನೆಪಿಸ್ತಾನೆ. ತಾಯಿ ಎದ್ದೊಳದೇ ಇಲ್ಲ. ಏನಾದ್ಲು ತಾಯಿ? ಪರ್ಮನೆಂಟಾಗಿ ಮಲಗಿಬಿಟ್ಟಿದ್ಲು. ಲಾಸ್ಟ್ ವಿಶ್ ತನ್ನ ಮಗನಿಗೆ ಮಾಡಿ ಸತ್ತೋಗ್ಬಿಟ್ಲು. ಪ್ರೈಸಲೋ. ಈಗ ಅವನಿಗೆ ಹೆಂಗ್ ಅನಿಸ್ತದೆ ಹೇಳಿ ನಾವು? ಏನು ಅನಿಸ್ತದೆ ಅವನ ಹೃದಯ, ಅವನ ಮನಸ್ಸು ಏನು ಅನಿಸ್ತದೆ? ತಾಯಿನ ಹಿಡ್ಕೊಂಡು ಬಟ್ಟೆ ಎಲ್ಲ ಹರ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಇಲ್ಲಿ ಇವನ್ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ, ಬಿಸ್ಕೆಟ್ ಅವನು ತಿನ್ನಲ್ಲ ಅಂತಂದೇಳಿ ಅಲ್ಲಿ ಆ ಎಮ್ಮ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಾಲೆಲೂಯ. ಆಕೆ ಕೃತಜ್ಞತೆ ಹೇಳಬೇಕಂದ್ರೆ ಆ ವ್ಯಕ್ತಿ ಅಲ್ಲಿ ಇಲ್ಲ. ಇವನು ತನ್ನ ತಾಯಿ ಕೃತಜ್ಞತೆ ಹೇಳ್ಬೇಕಂದ್ರೆ ತನ್ನ ತಾಯಿ ಅಲ್ಲಿಲ್ಲ, ಶವವಾಗಿ ಬಿದ್ದಿದ್ದಾಳೆ. ಅಲ್ಲಿ ಅವಳು ಫ್ಲೈಟ್ ಅಲ್ಲಿ ಅವಳು ಊರಿಗೆ ಹೋಗಿ ಅವನು ಎಲ್ಲೋ ಇದ್ದಾನೆ, ಅವನು ಥ್ಯಾಂಕ್ಸ್ ಹೇಳಕ್ಕೂ ಇಲ್ಲ, ಇವನು ಹೋಗಿ ಥ್ಯಾಂಕ್ಸ್ ಹೇಳಕ್ಕೂ ಅಲ್ಲಿಲ್ಲ. ಇದು ಇವತ್ತಿನ ನಮ್ಮ ಜೀವನ ಆಗಿದೆ ಪ್ರೀತಿಯ ದೇವಚಂದ್ರ. ಇದೊಂದು ಸ್ಟೋರಿ ಅಂತಂದ್ರೆ ನೀವು ಭಾವಿಸ್ತೀರಾ, ಆದರೆ ನಮ್ಮೆಲ್ಲರ ಜೀವನ ಕಥೆ ಇದಾಗಿದೆ. ಹಾಲೆಲೂಯ. ಇವತ್ತು ದೇವರು ನಿನ್ನನ್ನು ರಕ್ಷಣೆ ನಡೆಸೋದಕ್ಕೋಸ್ಕರ ತಾಯಿಗಿಂತ ಹೆಚ್ಚಾಗಿ ದೇವರು ಇವತ್ತು ನಮ್ಮನ್ನು ಪ್ರೀತಿಸಿದ್ದಾನೆ. ಆಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ದೇವರು ತಮ್ಮನ್ನು ಪ್ರೀತಿಸಿ ನಮ್ಮನ್ನು ನೀತಿವಂತನಾಗಿ ತನ್ನ ಭಕ್ತ ಸಭೆಯಲ್ಲಿ ದೇವ ಜನರ ಮಧ್ಯದಲ್ಲಿ ಇವತ್ತು ದೇವರು ತಮ್ಮನ್ನು ತಂದು ನಮ್ಮನ್ನು ನಿಲ್ಲಿಸಿರ್ಬೇಕಾದ್ರೆ ನಮ್ಮ ನೀತಿ ಇವತ್ತು ಏನಾಗಿದೆ? ದೇವರಿಂದ ಹೊಂದಿರುವಂತ ಎಲ್ಲ ಕಾರ್ಯಗಳಿಗೆ ನಾವು ಎಷ್ಟು ದೇವರಿನ ಕೃತಜ್ಞತೆ ನಾವು ಸಲ್ಲಿಸ್ತೇವೆ. ನಾವಿಲ್ಲಿ ಹೇಳ್ತೀವಿ ಅಷ್ಟೇ, ಆರಾಧನೆ ಮುಗಿದ ಮೇಲೆ ಲಾಸ್ಟ್ ಬ್ಲೆಸ್ಸಿಂಗ್ ನಲ್ಲಿ ಹೇಳ್ತೀವಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಅಂತ ಹೇಳ್ತೀವಿ ಅಷ್ಟೇ. ಇದೇ ಆಲಯದಲ್ಲಿ ಬಿಟ್ಟು ನಾವು ಮೆಟ್ಟಿಲಿಂದ ಕೆಳಗಿಳಿದ ತಕ್ಷಣ ಎಲ್ಲವನ್ನ ಮರೆತುಬಿಟ್ಟು ಪ್ರಪಂಚಿಕವಾಗಿರುವಂತ ಎಲ್ಲ ಸಂಗತಿಗಳನ್ನ ನಾವು ಜೀವಿಸ್ತೇವೆ. ಎಲ್ಲ ಬ್ಯಾಡ್ ಕ್ಯಾರೆಕ್ಟರ್ಸ್ಗಳನ್ನ ತುಂಬಿಕೊಂಡು ನಾವು ಜೀವಿಸ್ತೇವೆ. ಎಲ್ಲ ಅನೀತಿವಾದ ಕಾರ್ಯಗಳಲ್ಲಿ ನಾವು ಜೀವಿಸ್ತೇವೆ. ನಾನು ಮಾತಾಡ್ತೀನಿ, ಕೇಳಿಸ್ಕೊಡ್ರಿ. ನಮ್ಮ ನೀತಿಯು ಹೆಚ್ಚಾಗ್ತಾ ಇದ್ರೆ, ನಮ್ಮ ನೀತಿಯು ಪ್ರಪಂಚದ ಜನರಿಗಿಂತಲೂ ಹೆಚ್ಚಾಗ್ತಾ ಇದ್ರೆ, ಯೇಸು ಸ್ವಾಮಿ ಡೈರೆಕ್ಟ್ ದೇವರ ವಾಕ್ಯದಲ್ಲಿ ಹೇಳ್ತಿದೆ, ನೀವು ಪರಲೋಕ ರಾಜ್ಯ ಸೇರಲಾರಲಿ. ಯು ವಿಲ್ ನಾಟ್ ಎಂಟರಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ನಿಮ್ಮ ನೀತಿ ಹೆಚ್ಚಾಗಲೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬದುಕುವುದಾದ್ರೆ ಕ್ರಿಸ್ತನಿಗೋಸ್ಕರ ನಾವು ಬದುಕ್ತಾ ಇದ್ದೇವೆ. ಜೀವಿಸುವುದಾಗಿದ್ರೆ ದೇವರ ರಾಜ್ಯಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ. ದೇವರ ರಾಜ್ಯ ಬಿಟ್ಟು, ಕ್ರಿಸ್ತನನ್ನ ಬಿಟ್ಟು, ತಂದೆಯನ್ನ ಬಿಟ್ಟು, ವಾಕ್ಯವನ್ನ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇವರು ನಮ್ಮನ್ನು ಉಳಿಸಿದಾನಂದ್ರೆ ಅದು ಕೇವಲ ಆತನ ಕೃಪೆ. ಯಾರಂದ್ರೆ ರಾಮಾಯಣ. ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಕೇವಲ ಆತನ ಕೃಪೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ರಿ. ದೇವರ ಸಭೆಗೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಹಲ್ಲೆಲೂಯ. ನಾವು ಯಾರೇ ಆಗಿದ್ದೇವೆ, ನಾವು ಏನ್ ಮಾಡ್ತಾ ಇದ್ದೇವೆ ನಮ್ದಾಗ ವಿ ಶುಡ್ ನೋ ಅಂಡ್ ವಿ ಮಸ್ಟ್ ಹ್ಯಾವ್ ಅವೇರ್ನೆಸ್. ನಮ್ಮದು ಅವೇರ್ನೆಸ್ ಇರಬೇಕು, ನಮ್ಮದು ಅರಿವು ಇರಬೇಕು ನಮಗೆ. ಆ ಅಮ್ಮ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಆ ಪಕ್ಕದಲ್ಲಿರುವಂತಹ ಯೌವನಸ್ಥನ ನೋಡಿ ಸಿಡುಕದು ಅರಿವಿರ್ಬೇಕಾಗಿತ್ತು. ನಾನು ಯಾಕೆ ಬಿಸ್ಕೆಟ್ ತಗೊಂಡು ತಿಂತಾ ಇದ್ದೀನಿ ನಾನು ಅಂತಂದೇಳಿ. ಒಂದೊಂದ್ಸತಿ ಆ ಸಿಟ್ಟು, ಆ ಕೋಪ, ಆ ದ್ವೇಷ, ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ಕೆಲಸದಲ್ಲಿ ಕೈ ಹಾಕ್ತಿದೀವಿ ಅನ್ನೋ ಜ್ಞಾನನೂ ಸೌಜನ್ಯ ಕೂಡ ನಮಗಿರೋದಿಲ್ಲ. ಆ ತಾಯಿಗಿರ್ಬೇಕಿತ್ತು, ನಾನು ಯಾಕೆ ಬಿಸ್ಕೆಟ್ ತಗೊಂಡು ತಿಂತಾ ಇದ್ದೀನಿ ಎಂಬುದಾಗಿ. ಅದೇ ಅವಳಿಗೆ ಪಶ್ಚಾತ್ತಾಪ ಬರೋದ್ರೊಳಗಾಗಿ ಅವಳೆಲ್ಲೋ ಬೇರೆ ಕಡೆ ಇದ್ದಾಳೆ. ನಾನು ಮಾತಾಡ್ತೀನಿ ನೋಡ್ರಿ, ನೀವು ಸತ್ತು ನರಕಕ್ಕೆ ಹೋಗಿ ಪಶ್ಚಾತ್ತಾಪ ಪಡೋದ್ರ ಒಳಗಾಗಿ ನಿಮ್ಮೊಂದು ಅರಿವು ಉಂಟಾಗ್ಲಿ, ನಾನು ದೇವರ ನೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ.
ನಮಗೊಂದು ಅರಿವು ಉಂಟಾಗಬೇಕು. ನಾನು ಎಲ್ಲಿದ್ದೇನೆ, ನನ್ನ ಜೀವನವನ್ನು ದೇವರು ಯಾಕೆ ನಾನು ರೂಪಿಸಿಕೊಟ್ಟಿದ್ದಾನೆ ಎಂಬ ಅರಿವು, ಜ್ಞಾನ ಇವತ್ತು ನಮಗಿರ್ಬೇಕು. ಎಲ್ಲೋ ಹೋಗಿ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗೋ ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಪಶ್ಚಾತ್ತಾಪ ಪಡೋಣ. ಇವತ್ತು ನಾವು ದೇವರ ಕಡೆ ತಿರುಗಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ದೇವರ ಕಡೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ನಾವು ಕೂಡ ಆ ಸುಂಕದವನಾಗಿ ನಾವು ಕೂಡ ಎದೆಯನ್ನು ಪಡ್ಕೊಳ್ತಾ ಕೇಳೋಣ, ಪಾಪಿಯಾದ ನನ್ನನ್ನು ಕರುಣಿಸು ಸ್ವಾಮಿ ಎಂಬುದಾಗಿ. ದೇವರು ನಮ್ಮನ್ನು ಕರುಣಿಸುವುದಕ್ಕೋಸ್ಕರ ಇನ್ನು ತನ್ನ ಪರಿಶುದ್ಧ ಮಂದಿರದಲ್ಲಿ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ಕರುಣಿಸುವುದಕ್ಕೋಸ್ಕರ ಕರ್ತನು ಇನ್ನೂ ತನ್ನ ಸ್ತುತಿಯ ಸಿಂಹಾಸನದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಈಗೋ ದೇವರ ಕರುಣೆಯು ನಮ್ಮನ್ನ ಕೈಯಿನ ಚಾಚಿ ನಮ್ಮನ್ನು ಕರೀತಾ ಇದೆ. ದೇವರ ನೀತಿಯು ಕೈ ಚಾಚಿ ನಮ್ಮನ್ನು ಕರೀತಾ ಇದೆ. ದೇವರ ಕೃಪಾ ಕಾರ್ಯಗಳು ನಮ್ಮನ್ನು ಕೈ ಚಾಚಿ ನಮ್ಮನ್ನು ಕರೀತಾ ಇದೆ. ನನ್ನ ನೀತಿಯಲ್ಲಿ ಜೀವಿಸ್ರಿ ಎಂಬುದಾಗಿ, ಹಲ್ಲೆಲೂಯಾ, ನನ್ನ ಪರಿಶುದ್ಧತೆಯಲ್ಲಿ ಜೀವಿಸ್ರಿ ಎಂಬುದಾಗಿ ದೇವರ ಹಸ್ತವು ಇನ್ನೂ ನಮ್ಮನ್ನ ಕೈ ಚಾಚಿ ನಮ್ಮನ್ನು ಕರೀತಾ ಇದೆ. ನಾವು ಇವತ್ತು ತಿರುಗದೇ ಇದ್ರೆ ಇನ್ನ ಯಾವಾಗ ನಾವು ತಿರುಗೋದು? ಆ ಮಗ ತನ್ನ ತಾಯಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ಹಾಕಿದ್ದಾನೆ, ಅನಾಥಾಶ್ರಮದಲ್ಲಿ ಹಾಕಿ ತನ್ನ ತಾಯಿ ಬಗ್ಗೆ ಕರುಣೆ ಇಲ್ಲದವನ ಹಾಕಿದ್ದಾನೆ. ತನ್ನ ತಾಯಿ ಕುರಿತಾಗಿ ಯಾವ ಕಾರ್ಯಗಳು, ನಮ್ಮ ತಾಯಿ ಏನು ತಿಂದು ಏನು ಇಲ್ಲ, ತನ್ನ ಆ ಮಗ ಹುಟ್ಟಬೇಕಾದ್ರೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟು ತನ್ನ ಮಗನನ್ನು ಉಳಿಸಿದ್ದಾಳೆ. ನಾವು ಹೇಗಿದ್ದೇವ್ರಿ? ನಾವೇ ಹೇಗಿದ್ದೇವೆ? ದೇವರು ನಮ್ಮನ್ನು ಉಳಿಸಿದ್ದಾನೆ. ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಕೊಟ್ಟು ದೇವರು ನಮ್ಮನ್ನು ಉಳಿಸಿದ್ದಾನೆ. ನಮಗೆ ದಂಡನೆ ಬರಬೇಕಾಗಿತ್ತು, ಗೊತ್ತಾ? ಎಂಥ ದಂಡನೆ ಬರಬೇಕಾಗಿತ್ತು. ಶಾಶ್ವತವಾಗಿ ನರಕಕ್ಕೆ ಹೋಗಿ ನರಕ ಪಾಲಾಗಬೇಕಾಗಿರೋಂಥ ದಂಡನೆ ನಮಗೆ ಬರಬೇಕಾಗಿತ್ತು. ಅದರ ಎಲ್ಲಾ ದಂಡನೆಗಳನ್ನು ತನ್ನ ಮೇಲೆ ಆತನು ಹೊತ್ತುಕೊಂಡನು. ಒಂದು ಕಡಿಮೆ 40 ಅಂದರೆ 39 ಚಡಿ ಏಟುಗಳಿಂದ ಆತನು ಬಾಸುಂಡೆ ಬರುವ ಹಾಗೆ ಪೆಟ್ಟನ್ನು ತಿಂದನು. ಕಂಪ್ಲೀಟ್ ಆಗಿ ಜಜ್ಜಲ್ಪಟ್ಟನು. 5,000ಗಳಿಗಿಂತಲೂ ಹೆಚ್ಚು ಗಾಯವು ಆತನಲ್ಲಿತ್ತು. ತನ್ನ ಬೆನ್ಮೂಳೆ ಕೂಡ ಕಾಣುವಷ್ಟು ಮಾಂಸ ಎಲ್ಲ ಕಿತ್ತೋಗಿರುವಂತಹ ಒಂದು ಪರಿಸ್ಥಿತಿ. ಆ ರೀತಿಯಾಗಿ ದೇವರು ನಮ್ಮ ಎಲ್ಲ ದಂಡನೆಯನ್ನು ತನ್ನ ಮೇಲೆ ತೆಗೆದುಕೊಂಡು ಮುಳ್ಳಿನ ಕಿರೀಟವನ್ನು ಧರಿಸಿ ಆ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಆತ ನಮಗೋಸ್ಕರ ಕೊಟ್ಟು ಇವತ್ತು ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಹಲ್ಲೆಲೂಯಾ. ಆ ನೀತಿಯ ಕರುಣೆಯನ್ನು ದೇವರು ಇವತ್ತು ನಮಗೆ ಸಂಪಾದಿಸಿ ದೇವರು ಆತ ನಮಗೆ ಕೊಟ್ಟಿದ್ದಾನೆ. ನಾವೆಲ್ಲರೂ ಆತನ ರಕ್ತಕ್ಕೆ ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿರುವಂತ ದೈವ ಜನರಾಗಿ ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ರೂಪಿಸಿದ್ದಾನೆ. ಆಮೆನ್. ದೇವರು ಇವತ್ತು ನಮ್ಮನ್ನು ರೂಪಿಸಿದ್ದಾನೆ. ದೇವರ ನೀತಿಯನ್ನ ಎಲ್ಲರೂ ಕೇಳಿಸ್ಕೊಳ್ರಿ, ದೇವರ ನೀತಿಯನ್ನ ನಾವು ಸಂಪಾದಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ನಾನು ದೇವರ ನೀತಿಯನ್ನು ಸಂಪಾದಿಸಿಕೊಳ್ತೇನೆ. ಆಮೇಲೆ ದೇವರ ನೀತಿಯನ್ನು ಬಿಟ್ಟು ಬದುಕಬೇಡ್ರಿ, ದೇವರ ನ್ಯಾಯವನ್ನು ಬಿಟ್ಟು ಬದುಕಬೇಡ್ರಿ, ದೇವರ ಕೃಪೆಯನ್ನು ಬಿಟ್ಟು ಬದುಕಬೇಡ್ರಿ, ದೇವರ ಸಾನ್ನಿಧ್ಯವನ್ನು ಬಿಟ್ಟು ಬದುಕಬೇಡ್ರಿ. ಒಂದು ಮಾತ್ರ ಸತ್ಯ ರೀ, ಎಲ್ಲರೂ ಕಿವಿಗೊಟ್ಟು ಕೇಳಿಸ್ಕೊಡ್ರಿ. ಕರೋನಾ ಟೈಮಲ್ಲಿ ಕೋಟ್ಯಾಂತರ ಜನರು ಪ್ರಾಣ ಬಿಟ್ಟರು. ಅದನ್ನು ರಕ್ಷಿಸಲ್ಪಟ್ಟವರು ದೇವರ ರಾಜ್ಯದಲ್ಲಿ ಇರ್ಬೋದು, ರಕ್ಷಣೆ ಹೊಂದದೇ ಇರುವಂತವರು ಕೋಟ್ಯಾಂತರ ಜನರು ನರಕ ಪಾಲಾಗಿದ್ದಾರೆ. ಎಷ್ಟು ವಿಶ್ವಾಸಗಳು ಸತ್ತೋದ್ರು. ನನ್ನ ಸ್ನೇಹಿತರು ಎಷ್ಟು ಪಾಸ್ಟರ್ಗಳು ಸತ್ತೋದ್ರು ಗೊತ್ತಾ? ಕೇಳಿ ನನಗೆ ಶಾಕ್ ಆಯ್ತು. ನನಗೆ ಎಷ್ಟು ಸೇವಕರುಗಳು ಪ್ರಾಣ ಕೊಟ್ಟರು ಕರೋನಾ ಟೈಮ್ನಲ್ಲಿ. ನಮ್ಮ ಕಣ್ಮುಂದೆನೆ ಹೆಣಗಳು ಹೆಂಗೆ ರಾಶಿ ರಾಶಿಯಾಗಿ ಹೋಗಿ ಬಿದ್ದಿದ್ದನ್ನು ನಾವು ನಮ್ಮ ಕಣ್ಮಾರೆ ನಮ್ಮ ಜೀವಮಾನದಲ್ಲಿ ದೇವರು ನಮ್ಗೆ ಅದನ್ನು ತೋರಿಸಿದ್ದಾನೆ. ಆದರೆ ದೇವರಿಗೆ ಸ್ತೋತ್ರ, ಅವೆಲ್ಲವುಗಳಿಂದ ತಪ್ಪಿಸಲ್ಪಟ್ಟು ಇನ್ನೂ ಜೀವಂತರಾಗಿ ತನ್ನ ಪರಿಶುದ್ಧ ಮಂದಿರದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಆದರೆ ಮುಂದೆ ಅದಕ್ಕಿಂತ ಭಯಾನಕವಾಗಿರುವಂತಹ ಸಂಗತಿಗಳು ಈ ಭೂಲೋಕಕ್ಕೆ ಆಗ್ಲಿಕ್ಕೆ ಉಂಟು. ಈಗಾಗಲೇ ಯುದ್ಧಗಳು ಪ್ರಾರಂಭವಾಗಿದೆ. ಇದು ಇನ್ನೂ ತೀವ್ರತೆಗೆ ಹೋತಂದ್ರೆ ಯುದ್ಧಗಳು ಆಗುವುದನ್ನ, ಜನಕ್ಕೆ ವಿರೋಧ ಜನ, ರಾಜ್ಯಕ್ಕೆ ವಿರೋಧವಾದಂಥ ರಾಜ್ಯ, ಬರಗಾಲಗಳು, ಮಳೆ ಇಲ್ಲ ಇವಾಗ ನೋಡ್ರಿ, ಬರಗಾಲಗಳು ಇವೆಲ್ಲವೂ ನಮ್ಮ ಕಣ್ಮುಂದೆ ಸಂಭವಿಸ್ತಾ ಇದೆ. ಆದರೆ ನಾವು ಹೆಂಗಿದೆ ಗೊತ್ತಾ? ಇನ್ನೂ ಬಿರಿಯಾನಿ ತಿನ್ಕೊಂತ, ಚಿಕನ್ ತಿನ್ಕೊಂತ, ಮಟನ್ ತಿನ್ಕೊಂತ ಆರಾಮ್ಸೆ ನನ್ನ ಜೀವನವನ್ನು ಇನ್ನೂ ತಿನ್ನು, ಉಣ್ಣು, ಕುಡಿ, ಸುಖ ಪಡು. ನಾಳೆ ಏನಾಗ್ತದೋ ನಮಗೆ ಗೊತ್ತಿಲ್ಲ. ಇವತ್ತು ನಾವಿದ್ದೇವೆ, ಲೆಟ್ಸ್ ಎಂಜಾಯ್. ನೋಹನ ಕಾಲದಲ್ಲಿ ಕೂಡ ಜನರು ಹಂಗೆ ಇದ್ರಂತೆ. ನೋಹನ ಕಾಲದಲ್ಲಿ ಯಾರಿಗೂ ಅರಿವೇ ಇರಲಿಲ್ಲ. ನೋಹ ಹೇಳ್ದ,
ನೋಹ ಹೇಳ್ದ, ಹಲೋ ಜಲಪ್ರಳಯ ಬರ್ಲಿಕ್ಕಿದೆ, ನನ್ನ ಜೊತೆಗೆ ಬಂದಿದ್ದ ದೋಣಿ ಕಟ್ಟಲಿಕ್ಕೆ ಅಥವಾ ಈ ನಾವೇ ಕಟ್ಟಲಿಕ್ಕೆ ಸಹಾಯ ಮಾಡ್ರಿ, ಅಥವಾ ನೀವು ಬಂದು ಸೇರ್ಕೊಳ್ರಿ, ತೊಂದರೆ ನೀವು ಕಡ್ದೇ ಇದ್ರು ಚಿಂತಿಲ್ಲ, ಕೊನೆಗೆ ಬಾಗಿಲು ಮುಚ್ಚೋದ್ರೊಳಗಾದ್ರೂ ಒಳಗೆ ಬನ್ರಿ. ಅವ್ರೇನಂದ್ರೆ ಹುಚ್ಚಿಡ್ದಿದೆ ಇವರಿಗೆ. ತಾತ್ಸಾರ ಮಾಡಿದ್ರು, ದೇವರ ನೀತಿಗೆ ತಾತ್ಸಾರ ಮಾಡಿದ್ರು, ದೇವರ ರಕ್ಷಣೆಗೆ ತಾತ್ಸಾರ ಮಾಡಿದ್ರು. ಕೊನೆಗೆ ಒಂದು ಸಮಯ ಬಂತ್ರಿ, ಬಾಗಿಲು ಹಾಕೋಗ್ಬಿಡ್ತು. ಈಗ ಅವ್ರು ಕೂಗ್ತಾ ಇದಾರೆ, ನೋಹ ನಮಗೋಸ್ಕರ ಬಾಗಿಲು ತೆಗಿ. ನೋ, ಬಾಗಿಲು ಹಾಕಿದ ಮೇಲೆ ತೆಗಿಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಉಸಿರು ಹೋಗಿದ್ಮೇಲೆ ಪಶ್ಚಾತ್ತಾಪ ಪಡಲಿಕ್ಕೆ, ನೀತಿಯಾಗಿ ನಾನು ಜೀವಿಸ್ತೀನಿ ಎಂಬುದಕ್ಕಾಗಿ ಚಾನ್ಸ್ ಇಲ್ಲ. ದೇರ್ ಇಸ್ ನೋ ಚಾನ್ಸ್ ಆಫ್ಟರ್ ದ ಡೆತ್. ಒನ್ಸ್ ಯುವರ್ ಬ್ರೆತ್ ಕಮ್ಸ್ ಔಟ್ ಮೀನ್ಸ್ ಇಟ್ಸ್ ಫಿನಿಶ್. ಒಂದ್ಸರಿ ನಮ್ಮ ಶ್ವಾಸ ನಮ್ಮ ಹೊರಗಡೆ ಬಂತಂದ್ರೆ ಫಿನಿಶ್. ದೇವರ ಸಭೆ ಇವತ್ತು ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ನಮ್ಮ ನೀತಿ ಪರಿಸರಗಿಂತ, ಲೋಕದಲ್ಲಿ ಇರುವಂತ ಆ ಕಪಟಿ ಅಜ್ಞಾನಿಗಳಿಗಿಂತ ನಮ್ಮ ನೀತಿಗೆ ನಾವು ಜಾಸ್ತಿ, ಇನ್ನೂ ಹೆಚ್ಚಾಗಿ ನೀತಿಗೋಸ್ಕರ ತವಕಪಟ್ಟು ನಾವು ಜೀವಿಸಬೇಕಾಗಿದೆ. ಇವರು ಮಾತ್ರ ಪರಲೋಕ ರಾಜ್ಯ ಸೇರ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆಮೆನ್. ಎಚ್ಚೆತ್ಕೊಳ್ಳಲ್ರಿ, ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಸಮಯವು ಗತಿಸಿ ಹೋಗ್ತಾ ಇದೆ, ಕಾಲಗಳು ಗತಿಸಿ ಹೋಗ್ತಾ ಇದೆ. ನಿನ್ನೆ ಇದ್ದಂಥ ದಿನ ಇವತ್ತಿಲ್ಲ ನಮಗೆ. ನೋ, ನಿನ್ನೆ ರಾತ್ರಿ ನಾವು ಕಳೆದ್ವಲ್ಲ, ಆ ರಾತ್ರಿ ನಮ್ಮ ಜೀವಮಾನದಲ್ಲಿ ಮತ್ತೆ ಇನ್ನೆಂದಿಗೂ ಬರಲಾರದು. ಇನ್ನು ಮುಂದೆ ನಮ್ಮ ಮುಂದೆ ಎಷ್ಟು ವರ್ಷಗಳು ದೇವರು ನಮಗೆ ಇಟ್ಟಿದ್ದಾನೋ, ಎಷ್ಟು ದಿನಗಳು ನಮಗೆ ಇಟ್ಟಿದ್ದಾನೋ ಗೊತ್ತಿಲ್ಲ. ಆದರೆ ಬರಲಿಕ್ಕಿರುವಂಥ ಎಲ್ಲಾ ಶೋಧನೆಗಳಿಂದ ತಪ್ಪಿಸಿಕೊಂಡು ನಾವು ಎಲ್ಲಿರ್ಬೇಕಾಗಿದೆ? ಮನುಷ್ಯ ಕುಮಾರನ ಮುಂದೆ ಹೋಗಿ ನಾವೆಲ್ಲರೂ ನಾವು ನಿಂತುಕೊಳ್ಬೇಕಾಗಿದೆ. ಯೇಸು ಸ್ವಾಮಿಯ ಹೃದಯದ ಅಂತ್ಯ ಒಂದು ದರ್ಶನ, ಎಂಡ್ ವಿಷನ್ ಅವರ, ಅಥವಾ ಒಂದು ಯೇಸು ಸ್ವಾಮಿಯ ಒಂದು ಅಂತ್ಯವಾಗಿರುವಂಥ ಒಂದು ಲಾಸ್ಟ್ ವಿಷನ್ ಅವರ ಬಯಕೆ ಏನಾಗಿದೆ ಅಂದರೆ, ನಾವೆಲ್ಲರೂ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನದಲ್ಲಿ ನಾವು ಸೇರಬೇಕಾಗಿದೆ. ಆಮೇಲೆ ನಾವೆಲ್ಲರೂ ದೇವರ ನೀತಿಯ ಜೀವದಲ್ಲಿ ನಾವು ಸೇರಿ ದೇವರ ಪರಿಶುದ್ಧವಾದಂಥ ಸಿಂಹಾಸನದ ಮುಂದೆ ನಿಂತುಕೊಂಡು, ಕರ್ತನೆ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳುವಂತರಾಗಬೇಕು. ಯಾವಾಗಲೂ ಇದ್ರ ಬಗ್ಗೆ ಆಲೋಚಿಸ್ರಿ. ನಾನು ಮಾತ್ರ ಕೇಳಿಸ್ಕೊಡ್ರಿ. ಎಲ್ಲಾದ್ರೂ ನಿಮಗೆ ಪಶ್ಚಾತ್ತಾಪ ಪಡ್ಲಿಕ್ಕೆ ಎಲ್ಲಾದ್ರೂ ಒಂದು ಸಣ್ಣ ಸಮಯ ಸಿಕ್ಕರು, ಒಂದು ಸಣ್ಣ ಅರಿವು ಬಂದ್ರು, ಇಮ್ಮಿಡಿಯೇಟ್ಲಿ ಕನ್ಫೆಸ್ ಮಾಡಿ, ಎಸ್ ಲಾರ್ಡ್ ನನಗೆ ಕ್ಷಮಿಸಿ ಅನ್ನೋದಾಗಿ. ನಾನು ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಫುಲ್ಪಿಟ್ ಮೇಲೆ ನಿಂತ್ಕೊಂಡು ಹೇಳ್ತಿದ್ದೇನೆ, ಈ ವಾರ ಎವ್ರಿ ಡೇ ನಾನು ಕನ್ಫೆಸ್ ಮಾಡಿದ್ದೀನಿ. ಲಾರ್ಡ್ ಹ್ಯಾವ್ ಮರ್ಸಿ ಆನ್ ಮೀ. ಕರ್ತನ ನನ್ನ ಮೇಲೆ ಕೃಪೆ ತೋರಿಸು. ಇನ್ನೂ ಮುಂದೆ ಹೋಗಿ ಹೇಳ್ತೀನಿ, ವಾಶ್ರೂಮ್ನಲ್ಲಿ ಕೂತ್ಕೊಂಡು ಇರ್ಬೇಕಾದ್ರೂ ನನ್ನ ಪಶ್ಚಾತ್ತಾಪ ಪಟ್ಟಿದ್ದೇವೆ. ಲಾರ್ಡ್ ಹ್ಯಾವ್ ಮರ್ಸಿ ಆನ್ ಮೀ ಅಂತ ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ಪ್ರೈಸ್ ದಿ ಲಾರ್ಡ್. ವಾಕ್ಯಗಳನ್ನು ಓದ್ಬೇಕಾದ್ರೆ ಡೈರೆಕ್ಟರ್ ದೇವರು ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ. ಅದು ಹೇಗೆ ಮಾತಾಡ್ತಾ ಇದ್ದಾರೆ ಅಂದರೆ, ದೊಡ್ಡದೊಂದು ಕತ್ತಿ ತಗೊಂಡು ಸ್ಟ್ರೈಟಾಗಿ ನನ್ನ ಹೃದಯಕ್ಕೆ ಚುಚ್ಚಿದ ಹಾಗೆ ಅನುಭವ. ಎಲ್ಲಿ ಸ್ವಲ್ಪ ಸಮಯ ಸಿಕ್ಕರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ಕನ್ಫೆಸ್ ಮಾಡಿ. ಕನ್ಫೆಸ್ ಮೀನ್ಸ್ ಅರಿಕೆ ಮಾಡಿರಿ, ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡಿರಿ. ಕರ್ತನೆ ಕೃಪೆ ನನಗೆ ಕೊಡು ಸ್ವಾಮಿ, ನಾನು ಇನ್ನೂ ಶರೀರದಲ್ಲಿ ನಾನು ಪರಿಪೂರ್ಣನಾಗಬೇಕು, ಆತ್ಮದಲ್ಲಿ ಪರಿಪೂರ್ಣನಾಗಬೇಕು, ಇನ್ನೂ ಮಾನಸಿಕವಾದಂಥ ಸ್ಥಿತಿಗಳಲ್ಲಿ ನಾನು ಪರಿಪೂರ್ಣನಾಗಬೇಕು, ನನ್ನ ನೋಟದಲ್ಲಿ ಪರಿಪೂರ್ಣನಾಗಬೇಕು, ನನ್ನ ಕ್ರಿಯೆಗಳೇ ನಾನು ಪರಿಪೂರ್ಣನಾಗಬೇಕು. ಒಂದೇ ಒಂದು ಕೇಳ್ಕೊಡ್ರಿ, ಸ್ವಾಮಿ ನನ್ನ ಹೆಸರು ಮಾತ್ರ ಜೀವಬಾಧನ ಪುಸ್ತಕದಿಂದ ಅಳಿಸ್ಬೇಡ. ಒಂದೇ ಒಂದು ನಾವು ಕೇಳ್ಕೊಳ್ಳೋಣ, ಕರ್ತನೆ ನನ್ನ ಸನ್ನಿಧಾನದಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ, ಅದೆಂದಿಗೂ ಕೂಡ ಅಳಿದು ಹೋಗಬಾರ್ದು. ದೇವರ ರಕ್ಷಣೆ ನಮಗೆ ಉಚಿತಾರ್ಥವಾಗಿ ಕೊಟ್ಟಿದ್ದಾರೆ ನಿಜ, ಅದು ಸಂಪಾದಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ದೇವರ ರಕ್ಷಣೆ ಕಾರ್ಯವನ್ನ ನಿನ್ನ ಜೀವಿತದಲ್ಲಿ ಸಂಪಾದಿಸಿಕೊಂಡು ನಾವು ಜೀವಿಸಬೇಕಾಗಿದೆ. ನಮ್ಮನ್ನು ನಾವು ಮಾರ್ಕೊಂಡು ಬಿಟ್ಟಿದ್ದೇವೆ, ನಮ್ಮನ್ನು ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ. ತಂದೆಯಾದ ದೇವರು ತನ್ನ ಮಗನಾದಂಥ ಯೇಸುವನ್ನ ಕಳಿಸಿಕೊಟ್ಟು ಆತನ ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟು ಆತನ ಸನ್ನಿಧಾನದಲ್ಲಿ ದೇವರ ಮಕ್ಕಳಾಗುವ ಅಧಿಕಾರದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರಂದ್ರೆ, ದೇವರು ತನ್ನ ಸನ್ನಿಧಾನದಲ್ಲಿ ಇರುವ ಒಬ್ಬನಾದರೂ ನಾಶವಾಗದೆ ಈ ಸಭೆಯ ಪ್ರತಿ ಒಬ್ಬರು ಕೂಡ ಎತ್ತಲ್ಪಟ್ಟು ದೇವರ ರಾಜ್ಯದಲ್ಲಿ ಸದಾಕಾಲ ಜೀವಿಸುವಂತ ಮಹಾ ಸೌಭಾಗ್ಯವನ್ನು ದೇವರು ಕರುಣಿಸುವನಾಗಿದ್ದಾನೆ. ಆ ಕರುಣೆಯನ್ನು ಸಂಪಾದಿಸಿಕೊಳ್ಬೇಕಾಗಿದೆ ನಾವು. ಆಮೆನ್.
ಹಲ್ಲೆಲೂಯ. ಸಂಪಾದಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರವೇಶಿಸಬೇಕಾಗಿದೆ. ಭಯಂಕರವಾದಂತಹ ಸಂಗತಿ ಯಾವುದಂದ್ರೆ ಅದು ನರಕ ಇರುವಂಥದ್ದು ನಿಜ, ನ್ಯಾಯ ತೀರ್ಪಿರುವುದು ನಿಜ, ಬೆಂಕಿ ಗಂಧಕ ಅಗ್ನಿ ಗಂಧಕಗಳು ಉರಿಯುವಂಥದ್ದು ನಿಜ. ಎಸ್, ಆದ್ರೆ ಕಾಲವು ಗತಿಸಿ ಹೋದ್ಮೇಲೆ ನೀವು ಪಶ್ಚಾತ್ತಾಪ ಪಡೋದಕ್ಕಿಂತ ಸಮಯ ಇರುವಾಗಲೇ ಪಶ್ಚಾತ್ತಾಪ ಪಡ್ರಿ. ಆ ಅಮ್ಮ ಒಂದ್ ವೇಳೆ ಅರಿವಿದ್ದಿದ್ರೆ ಆ ಬಿಸ್ಕೆಟ್ ಹಿಂಗೆ ನೋಡ್ಬಿಟ್ಟು ಹಲೋ ಸರ್ ಐ ಆಮ್ ಸಾರಿ, ಆ ಯೌವನಸ್ಥರಿಗೆ ಹೇಳ್ಬೇಕಾಯ್ತು, ಸಾರಿ ಸರ್ ನಾನು ನಿಮ್ಮ ಬಿಸ್ಕೆಟ್ನ ಬೈ ಮಿಸ್ಟೇಕ್ ನಾನು ತೆಗೆದುಕೊಂಡ್ಬಿಟ್ಟೆ, ಐ ಆಮ್ ಸಾರಿ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಅವಳಲ್ಲಿದ್ದಂಥ ದ್ವೇಷ, ಇನ್ಯಾವ ನನಗೆ ಮಾತಾಡ್ಸಕ್ಕೆ ಇವನಂದ್ರೆ ಆ ದ್ವೇಷ, ಆ ಸಿಟ್ಟು, ಆ ಭಯಂಕರವಾದಂಥ ಕೋಪ ಅವಳನ್ನು ಮತಿಗೆಟ್ಟವಳಾಗಿ ಮಾಡ್ತು, ಅನೀತಿವಂತಳಾಗಿ ಅದನ್ನು ಮಾಡ್ತು. ಆದರೆ ಆ ಹುಡುಗ ಹೇಗೆ ಕೂತ್ಕೊಂಡಿದ್ದ ಯಾವನು ಸಹ ಕೂಲಾಗಿ ಕೂತ್ಕೊಂಡು ಲಾಸ್ಟ್ ಬಿಸ್ಕೆಟ್ ಕೂಡ ಮುರಿದು, ಮೇಡಮ್ ಒಂದು ಬಿಸ್ಕೆಟ್ ಉಳಿತಾರೆ, ನೀವು ಅರ್ಧ ನಾನು ಅರ್ಧ, ಯು ಇಡಿಯಟ್ ಅಂತ ಹೇಳಿ ಬೈದೋದು ಅವನಿಗೆ. ಹೌ ಡೇರ್ ಟು ಟೇಕ್ ಮೈ ಕುಕೀಸ್, ನಿಮ್ಗೆ ಎಷ್ಟು ಧೈರ್ಯ ನನ್ನ ಬಿಸ್ಕೆಟ್ ತಗೊಂಡು ತಿನ್ನಲಿಕ್ಕೆ ನಿಮಗೆ, ಬೈದು ಹೋದ್ಲು ಅವಳು, ಅನೀತಿವಂತಳಾಗಿ ಹೋದ್ಲು. ಆದರೆ ಒಂದು ದಿನ ಅವಳಿಗೆ ಅರಿವು ಬಂತು, ಅವಳಿಗೆ ಗೊತ್ತಾಯ್ತು, ಒಂದು ಸಮಯ ಬಂತು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಯ್ತು ಅವಳಿಗೆ ಇದು ನನ್ನ ಮಿಸ್ಟೇಕ್, ಹುಡುಗನ ಮಿಸ್ಟೇಕ್ ಅಲ್ಲ ಅಂತಂದೇಳಿ. ಇವತ್ತು ನಿಮಗೆ ನಿಮ್ಮ ಮಿಸ್ಟೇಕ್ ಗೊತ್ತಾಗ್ತಿದ್ರೆ ಇವತ್ತೇ ಪಶ್ಚಾತ್ತಾಪ ಪಡ್ರಿ. ಆಮೇಲೆ ನಾನು ಮಾತಾಡ್ತೀನಿ ಕೇಳಿಸ್ಕೊಡ್ರಿ. ಈ ವಾಕ್ಯ ನನಗೆ ಸಾಕ್ತಾ ಇದ್ದೀನಲ್ಲ, ದೇವರಾತ್ಮ ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ ನೋಡ್ರಿ. ನಿಮ್ಮ ಮನಸ್ಸಿನಲ್ಲಿ ದೇವ್ರು ಮಾತಾಡ್ತಾ ಇದ್ದಾರೆ, ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮ ಸಾಕ್ಷಿಯಲ್ಲಿ ಮಾತಾಡ್ತಾ ಇದ್ದಾರೆ. ಎಸ್, ನಾನು ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ, ನಾನು ಈ ರಾಂಗ್ ವೇನಲ್ಲಿ ನಾನು ಇದ್ದೇನೆ, ಈ ರಾಂಗ್ ಪ್ಲಾಟ್ಫಾರ್ಮ್ನಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗ್ತೈತೆ ನೋಡ್ರಿ, ಇವಾಗ ಗೊತ್ತಾಗ್ತೈತೆ. ಎಸ್, ಐ ಕ್ಯಾನ್ ಸೆನ್ಸ್. ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ, ನಿಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇವತ್ತೇ ಪಶ್ಚಾತ್ತಾಪ ಪಡ್ರಿ. ಆ ಮಗ ತನ್ನ ತಾಯಿ ಕುರಿತಾಗಿ ಕರುಣೆ ಇಲ್ಲದವನಾಗಿ ಆತನು ಜೀವಿಸಿದ. ಆದರೆ ತಾಯಿಯ ಹೃದಯ ತಡಿಲಿಲ್ಲ. ಫೋನ್ ಮಾಡಿ, ಎಲ್ಲಿದ್ದಾಳೆ ಅವಳು, ಅನಾಥಾಶ್ರಮದಲ್ಲಿ ಇದ್ದಾಗ್ಯೂ ಸಹ ಫೋನ್ ಮಾಡಿ ತನ್ನ ಮಗನಿಗೆ ಒಂದು ಸ್ಟೋರಿನ ಹೇಳ್ತಾ ಇದ್ದಾಳೆ. 35 ವರ್ಷದ ಕೆಳಗೆ ನಿನಗೋಸ್ಕರ ನಾನು ಬಾಧೆ ಪಟ್ಟೆ, ಡಾಕ್ಟರ್ ಹೇಳಿದ್ರು ನೀನು ಸಾಯ್ತೆ ಎಂಬುದಾಗಿ. ಎಸ್, ನಾನು ಸತ್ರ ಚಿಂತೆ ನನ್ನ ಮಗನನ್ನು ಉಳಿಸಿ ಎಂಬುದಾಗಿ ಡಾಕ್ಟರ್ ಜೊತೆಗೆ ಹೇಳಿದ್ರು. ಎಲ್ಲೋ ದೇವರ ಮಹಾಕರುಣೆಯಿಂದ ಇಬ್ಬರು ಉಳಿದ್ಬಿಟ್ರು. ಅದನ್ನು ಅವಳ ಜ್ಞಾಪಕಕ್ಕೆ, ತನ್ನ ಮಗನಿಗೆ ಜ್ಞಾಪಕಕ್ಕೆ ತಂದು ಓಕೆ ಒಂದು ವಿಶ್ ಮಾಡ್ತಾ ಇದ್ದಾಳೆ, ಹ್ಯಾಪಿ ಬರ್ಡೇ ಮಗ, ನನ್ನ ಜನ್ಮದಿನಕ್ಕೆ ಶುಭಾಶಯ ಉಂಟಾಗಿ ದೇವರನ್ನು ಆಶೀರ್ವದಿಸಿ ಎಂದಾಗಿ ಸಮಾಧಾನದಿಂದ ಮಗನನ್ನು ಕ್ಷಮಿಸಿ ವಿಶ್ ಮಾಡಿ ಮಲಗಿಬಿಟ್ಲು. ಎಲ್ಲಿದ್ದಾಳೆ ಹೇಳ್ರಿ ಅವಳು? ಒಂದು ವೇಳೆ ಎಲ್ಲಿ ಹೋಗಿರ್ಬೋದು, ದೇವರಾಜ ಹೋಗಿರ್ತಾರೆ. ಅದೇ ಕರುಣೆ ಇಲ್ಲದವನಾಗಿ ಒಂದು ಜೀವಿಸಿದ್ನಲ್ಲ. ತನ್ನ ತಾಯಿಗೆ ಹೋಗಿ ಒಂದು ಸಾರಿ ಕೇಳಲಿಕ್ಕೂ ಕೂಡ ಟೈಮ್ ಇರಲಿಲ್ಲ. ಹೋಗಿ ಸಾರಿ ಕೇಳ್ತಾನೆ, ತಾಯಿ ಸತ್ತೋಗ್ಬಿಟ್ಟಿದ್ದಾಳೆ. ಹೋಗಿ ಸಾರಿ ಕೇಳಬೇಕಂದಾಗ ತಾಯಿ ಪಾದ ಹಿಡ್ಕೊಂಡು ಸಾರಿ ಅಮ್ಮ, ಸಾರಿ. ನೋ, ಆಯಮ್ಮ ಕಿವಿ ಕೇಳ್ತಾ ಇಲ್ಲ. ಅಮ್ಮ ಕಣ್ಬಿಡಮ್ಮ ಅಂತಾನೆ. ಎಲ್ಲಿ ಆಯಮ್ಮ ಕಣ್ಬಿಟ್ಟಾಗ ಇವನು ನೋಡಿಲ್ಲ, ಆಯಮ್ಮ ಕಣ್ಣು ಮುಚ್ಚದಾಗ ಇವನು ಹೋಗಿ ಅಮ್ಮ ಕಣ್ಬಿಡಮ್ಮ ಅಂತ ಇದ್ದಾನೆ. ವಾ, ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ತೀವಿ. ಕರುಣೆ ಉಳ್ಳವರಾಗಿ ಜೀವಿಸ, ನೀತಿ ಉಳ್ಳವರಾಗಿ ನಾವು ಜೀವಿಸ. ಸಂಬಡಿ ಸೇ ಆಮೆನ್. ಆ ಕರುಣೆ, ಆ ನೀತಿ ನಮ್ಮನ್ನ ಎಲ್ಲಿಗೆ ನಡೆಸ್ತದೆ ಗೊತ್ತಾ? ದೇವರ ರಾಜ್ಯಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಬ್ಯೂಟಿಫುಲ್ ಆಗಿ ದೇವರು ಹೇಳ್ತಾರೆ, ನಿಮ್ಮ ನೀತಿಯು 24 ಹೇಳ್ತಿದೆ, ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಇನ್ನೊಂದು ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ನಿಮಗೆ ನಿಜವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರವಾದಿಗಳಿಗೂ ಯೇಸು ಸ್ವಾಮಿಗೂ ಇರುವಂತಹ ಒಂದು ವ್ಯತ್ಯಾಸ ಏನಂತಂದ್ರೆ, ಬೈಬಲಲ್ಲಿ ಪ್ರವಾದಿಗಳಿಗೂ ಮತ್ತು ಯೇಸು ಸ್ವಾಮಿ ಇರುವ ವ್ಯತ್ಯಾಸ. ಪ್ರವಾದಿಗಳು ಹೀಗೆ ಮಾತಾಡ್ತಾ ಇದ್ರು, ದಸ್ ಇಸ್ ದ ಲಾರ್ಡ್, ಇದು ದೇವರ ವಾಕ್ಯ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಇದು ಯೆಹೋವನ ನುಡಿ ಎಂಬುದಾಗಿ ಹೇಳ್ತಾ ಇದ್ರು. ಇದು ನನ್ನ ನುಡಿ ಅಲ್ಲ. ಯಾರ ನುಡಿ ಇದು? ಯೆರೆಮೀಯ ಹೇಳ್ತಾನೆ, ಯೆಶಾಯ ಹೇಳ್ತಾನೆ, ಅನೇಕ ಪ್ರವಾದಿಗಳು ಎಲ್ಲರೂ, ಜಕರ್ಯ ಹೇಳ್ತಾನೆ, ದಾನಿಯೇಲ. ಸೊ ದಸ್ ಇಸ್ ದ ಲಾರ್ಡ್, ದೇವರು ಹೇಳ್ತಾ ಇದ್ದಾನೆ, ದೇವರ ನುಡಿ ಇದಾಗಿದೆ, ಯೆಹೋವನ ವಾಕ್ಯವು ಇದಾಗಿದೆ ಎಂಬುದಾಗಿ ಹೇಳ್ತಾ ಇದ್ರು. ಅದು ಯೇಸು ಹೇಳ್ತಾ ಇದ್ದಾರೆ, ಇದು ಯೆಹೋವನ ವಾಕ್ಯ ಅಲ್ಲ, ನಾನೇ ನಿಮಗೆ ನಿಜವಾಗಿ ಹೇಳ್ತೇನೆ. ವಾಕ್ಯವಾಗಿರುವ ಮಾತನೇ ನಮಗೆ ನುಡಿತಾ ಇದ್ದಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಡೈರೆಕ್ಟ್ ಆಗಿ ಸ್ವಾಮಿ ದೇವರು ಮಾತನಾಡ್ತಾ ಇದ್ದಾರೆ, ನಿಮ್ಮ ನೀತಿಯು ಫರಿಸಾಯರ ಮತ್ತು ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗದಿದ್ರೆ ಈ ಪರಲೋಕ ರಾಜ್ಯ ಸೇರಲಾರದು. ಇಟ್ಸ್ ಎ ವೆರಿ ಡೇಂಜರ್. ಹಲ್ಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ಕರ್ತನೆ ನಮ್ಮ ನೀತಿ ಹೆಚ್ಚಾಗಪ್ಪ, ನಿನ್ನ ನೀತಿಯಲ್ಲಿ ಬದುಕೋದು ನಮಗೆ ಕಲಿಸು. ನೀತಿ ನಿಮ್ಗೆ ಎಲ್ಲಿ ಸಿಗ್ತದೆ? ದೇವರ ವಾಕ್ಯದಲ್ಲಿ ಸಿಗ್ತದೆ, ದೇವರ ಉಪದೇಶದಲ್ಲಿ ಸಿಗ್ತದೆ, ದೇವರ ಧರ್ಮಶಾಸ್ತ್ರದಲ್ಲಿ ದೇವರು ನಮಗೆ ಸಿಗ್ತದೆ. ಆಮೇಲೆ ದೇವರ ಪ್ರಸನ್ನತೆಯಲ್ಲಿ ಸಿಗ್ತದೆ, ದೇವರ ಆಲಯದಲ್ಲಿ ದೇವರು ನಮಗೆ ಸಿಗ್ತದೆ. ಇನ್ನೂ ದೇವರು ನಮಗೆ ಇನ್ನೂ ಉಸಿರು ಕೊಟ್ಟಿದ್ದಾನೆ, ಇನ್ನೂ ಜೀವನ ಕೊಟ್ಟಿದ್ದಾನೆ. ಆ ಜೀವನ ಮುಗಿಯದೊಳಗಾಗಿ ನಮ್ಮ ನೀತಿಯನ್ನು ಹೆಚ್ಚಿಸಲ್ಪಟ್ಟವರಾಗಿ, ನಮ್ಮ ನ್ಯಾಯವನ್ನು ಹೆಚ್ಚಿಸಲ್ಪಟ್ಟವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ದೇವರ ವಾಕ್ಯ ಅರ್ಥ ಆಯ್ತು. ಎಸ್, ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಲೈಕ್. ಯೇಸುವಿನ ಅರ್ಥ ಆಯ್ತಲ್ಲ ನಿಮಗೆ? ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀತಿಯಲ್ಲಿ ನಾವು ಜೀವಿಸೋಣ. ಆಮೇಲೆ ದ್ವೇಷ, ಅಸೂಹೆ ಎಲ್ಲವನ್ನ ಬಿಚ್ಚವರಾಕಿ ಕರುಣೆಯಿಂದಲೂ ಮತ್ತು ದೇವರ ನೀತಿಯಿಂದಲೂ ಜೀವಿಸುವುದಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ನಮಗೆಲ್ಲರಿಗೂ ಸಹಾಯ ಮಾಡಲಿ. ಆಮೇಲೆ